ನಮಗೋಸ್ಕರ ಎಫರ್ಟ್ ಹಾಕಿ ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬರ್ತಾರಲ್ಲ, ಅದು ನಾನೇ ಒಂದು ಅಂದ್ಕೊಂಡೆ, ಬಟ್ ನನಗೆ ಒಂದು ಸರ್ಪ್ರೈಸ್ ಆಯಿತು. ತುಂಬಾ ಬೇಜಾರಾಗೋಯ್ತು. ಮನುಷ್ಯ ಏನನ್ನೇ ಮರೆತರೂ ಹಳೇದನ್ನು ಮರಿಬಾರ್ದು, ಮತ್ತು ನಾವು ಬಂದಿದ್ದ ದಾರಿನ ಕೊಟ್ಟಿದ್ದ ಪ್ರೀತಿ. ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟಿದಬ್ಬ. ಸೊ ಚಿನ್ನುಗೆ ಇಷ್ಟ ಅಂತ ಹೇಳಿ ಅಮ್ಮ ಪಾಯಸ ಮಾಡ್ತಿದ್ದಾರೆ. ಸೊ ಅವ್ರಿಗಿಷ್ಟ ಅಂತ ಹೇಳಿ ನಾನು ಟೀ ಮಾಡ್ತಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೆ ಇವತ್ತು, ಯಾಕಂದರೆ ತುಂಬ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೂ ಬೇಗ ಹೋಗಬೇಕು ಅಲ್ವಾ, ಅದಕ್ಕಂತ. ಪಾಪುನು ಅವರು ಇನ್ನೂ ಮೇಲೆ ಮಲ್ಕೊಂಡಿದ್ರು. ಸೊ ಅವ್ರು ಬರೋಷ್ಟೊತ್ತಿಗೆ ಟೀ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟೊತ್ತಿಗೆ ಅವರು ಬಂದುಬಿಟ್ರು. ಮಗು ಎದ್ದಿದ್ದ ಅಲ್ವಾ, ಸೊ ಅವ್ನಿಗೆ ಹೇಳ್ತಾ ಇದ್ದೆ ಪಪ್ಪದು ಬರ್ಡೇ ಇವತ್ತು, ವಿಶ್ ಮಾಡೋ ಅಂತ. ಈ ಸಾರ್ತಿ ಅವ್ರ ಬರ್ಡೇ ಸಂಡೇ ಬಂದಿದ್ದರಿಂದ ತುಂಬಾ ರಿಲ್ಯಾಕ್ಸ್ಡ್ ಆಗಿತ್ತು. ಸೊ ಆಫೀಸ್ ವರ್ಕ್ಸು ಏನೂ ಇರಲಿಲ್ಲ ಅಲ್ವಾ, ಕಂಪ್ಲೀಟ್ಲಿ ಫ್ಯಾಮಿಲಿ ಟೈಮ್ ಆಗಿತ್ತು. ಮಾರ್ನಿಂಗು ತುಂಬ ಬೇಗನೆ ಎದ್ದಿದ್ದರಿಂದ ಸ್ಲೋ ಡೇ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಟೀ ಅಂದರೆ ತುಂಬ ಫೇವ್ರೇಟು. ಅವ್ರಿಗೆ ಟೀ ಕೊಟ್ಟಿದ ತಕ್ಷಣ ಒಂದು ಒಳ್ಳೆ ಮುಗುಳ್ನಗು ಕೊಡ್ತಾರೆ. ಅದನ್ನ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಮ್ಮ ಅವ್ರಿಗೋಸ್ಕರ ಪಾಯಸ ಮಾಡ್ತಾಯಿದ್ರು. ಅವ್ರಿಗಿಂತ ಜಾಸ್ತಿ ನಾನೇ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗತ್ತೆ ತಿನ್ನೋಣ ಅಂತ. ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ ಮಾಡೋ ಅಂಥ ಪಾಯಸ ದೇಹಕ್ಕೆ ತುಂಬ ತಂಪು. ಅಮ್ಮ ಅಂತೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನಾನು ಟಿ ವಿಲಿ ಹ್ಯಾಪಿ ಬರ್ಡೇ ಸಾಂಗ್ ಹಾಕಿ ಅವ್ರಿಗೆ ವಿಶ್ ಮಾಡ್ತಾಯಿದ್ರೆ ನಮ್ಮ ಪಾಪುನು ಚಿಂಟುನು ಜಾಯ್ನ್ ಆದರು. ಇಬ್ಬರೂ ಒಬ್ರ ಮೇಲೆ ಒಬ್ಬರು ಬಿದ್ದು ವಿಶ್ ಮಾಡ್ತಾಯಿದ್ರು ಅವ್ರಿಗೆ. ಚಿಂಟು ಯಾವಾಗಲೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾನೆ, ನಾನು ನೀನು ಅಂತ ಪೈಪೋಟಿಗೆ ಬರ್ತಾನೆ. ಅವನು ನಮ್ಮ ಮನೆ ಮುದ್ದು ಕಂದಮ್ಮ, ನಮ್ಮೆಲ್ಲರ ಫೇವ್ರೇಟ್ ಅವನು. ಇವತ್ತು ಅಮ್ಮನೇ ಪೂಜೆ ಮುಗಿಸಿದ್ರು. ಸೊ ಅಮ್ಮ ಪೂಜೆ ಮಾಡ್ಕೋತಾ ಇದ್ರೆ ನಾನು ಇಲ್ಲಿ ಅವ್ರಿಗೆ ಫೇವ್ರೇಟ್ ವೆಜ್ ಫ್ರೈಡ್ ರೈಸ್ ಮಾಡ್ತಿದ್ದೆ. ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ, ಅದಕ್ಕೇ ಅವ್ರಿಗೆ ಎಗ್ ಫ್ರೈಡ್ ರೈಸ್ ಅಂದರೆ ಇಷ್ಟ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನಾನ್ ವೆಜ್ ಹೆಂಗಿದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡಿದೆ. ಸೊ ಹೆಣ್ಮಕ್ಳಿಗಷ್ಟೇ ಅಲ್ವಾ, ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಿಕೊಡೋದ್ರಲ್ಲೇ ಒಂದು ಖುಷಿ. ಸೊ ಅವ್ರು ಅದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆ ಇನ್ನೂ ಒಂಥರ ಹ್ಯಾಪಿನೆಸ್ಸು. ಸೊ ಇನ್ನು ಪಾಪುಗೂ ಸ್ನಾನ ಆಗಿತ್ತು.
ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾಗಿತ್ತು. ಇನ್ನು ನಾನು ರೆಡಿಯಾಗಿ ಬಂದೆ. ಸೊ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ಡಿಫಾಲ್ಟಾಗಿ ಗಿಫ್ಟ್ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಲೇಟ್ ಆಗೋಯ್ತು ಅಂತ ನಮ್ಮ ಮನೆಯವ್ರು ಬೈಕೊಂಡೇ ಇದ್ದರು. ಸೊ ಅದಕ್ಕೋಸ್ಕರ ಹರಿಬರಿಯಲ್ಲಿ ನಾನು ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಸೇರಿದ ಮೇಲೆ ಗೊತ್ತಾಯಿತು, ಅಲ್ಲಿ ಬೋರ್ಡಲ್ಲಿ ಓದಿದ್ಮೇಲೆ ಸ್ಯಾಟರ್ಡೆ ಸಂಡೇ ಫುಲ್ ಡೇ ಅಂತ. ಸೊ ನಾವು ಇಷ್ಟೊಂದು ಅರ್ಜೆನ್ಸಿಯಲ್ಲಿ ಬಂದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋದ್ವಿ. ಈ ದೇವಸ್ಥಾನ ಅಂತೂ ತುಂಬಾ ಸುಂದರವಾಗಿದೆ. ಈ ದೇವಸ್ಥಾನಕ್ಕೆ ನೀವು ಯಾರಾದರೂ ಹೋಗಿದ್ದೀರಾ? ಇದು ಯಾವ ದೇವಸ್ಥಾನ ಮತ್ತು ಎಲ್ಲಿದೆ ಅಂತ ಗೆಸ್ ಮಾಡಿ ನೋಡೋಣ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಪೀಸ್ಫುಲಿ ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ. ಅವ್ರಿಗೆ ಬಾರ್ಬಿಕ್ಯೂ ಚಿಕನ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ಎಲ್ಲ ಬರ್ಡೇಸ್ಗೂ ಬಾರ್ಬಿಕ್ಯೂಗೆ ಹೋಗ್ತಾಯಿದ್ವಿ. ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿತ್ತು. ಮತ್ತು ಅವ್ರಿಗೆ ಟೆರಸ್ ಪಾರ್ಟಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸರ್ಪ್ರೈಸಿಂಗ್ ಆಗಿ ಟೆರಸ್ ಪಾರ್ಟಿ ಮಾಡೋಣ ಅಂತ ಹೇಳಿ ಬಾರ್ಬಿಕ್ಯೂ ಚಿಕನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ಫಿಶ್ ಕೂಡ ತಂದಿದ್ವಿ. ಅಮ್ಮ ಫಿಶ್ ಸಾಂಬಾರು ಮಾಡಿದ್ರು, ನಾನು ಬಾರ್ಬಿಕ್ಯೂ ಚಿಕನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಪ್ಪ ಎಷ್ಟು ಬಿಸಿಲು ಇದೆ ಅಂತ ಹೇಳಿದ್ರೆ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಒಂದು 4 kg ಕೋಳಿ ತೊಗೊಂಡು ಆಮೇಲೆ ಫಿಶ್ ಒಂದು 2 kg ತೊಗೊಂಡು ಬಂದ್ವಿ. ನಾವಿದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಅಕ್ಕ ಬಾವ ಮತ್ತು ರಿತ್ವಿಕ್ ಬಂದಿದ್ದರು. ಅವ್ರ ಚಿಕ್ಕ ಬರ್ಡೇ ಅಲ್ವಾ, ಸರ್ಪ್ರೈಸ್ ಕೊಡೋದಕ್ಕೆ ಮಿಸ್ ಮಾಡದೆ ಬಂದಿದ್ದ. ಚಿನ್ನು ಪಾಪುನ ಕರ್ಕೊಂಡೋಗಿ ಮೇಲೆ ಮಲ್ಕೊಂಡಿದ್ರು. ಅವ್ರಿಗೆ ಗೊತ್ತಿಲ್ಲ ಇವರೆಲ್ಲ ಬಂದಿದ್ದಿತ್ತು. ಮತ್ತು ನನ್ನ ಬೆಸ್ಟ್ ಫ್ರೆಂಡು ಶಿಲ್ಪ ಕೂಡ ಬಂದಿದ್ಲು. ಅವಳು ನಮ್ಮಿಬ್ರಿಗೂ ಮ್ಯೂಚುವಲ್ ಫ್ರೆಂಡು. ಸೊ ಎಲ್ಲರನ್ನೂ ನೋಡಿ ನಮ್ಮ ಮನೆಯವ್ರಿಗೆ ಫುಲ್ ಖುಷಿ ಆಯಿತು. ಎಲ್ಲ ಜನ ತುಂಬಿಕೊಂಡಿದ್ರೆ ಮನೇಲಿ ನೋಡೋಕೆ ಒಂಥರ ಖುಷಿ ಮತ್ತು ಕಳೆ. ಪಾಪು ಜೊತೆ ಆಟಾಡ್ಕೊಂಡಿದ್ರು. ನಮ್ಮ ಚಿಂಟು ಅಂತೂ ಫುಲ್ ಗಲಾಟೆ ಮಾಡ್ಕೊಂಡಿದ್ದ. ಇನ್ನು ಫ್ಯಾಮಿಲಿ ಒಂದು ಕಡೆ ಸೇರಿದ್ರೆ ಗೊತ್ತಲ್ವಾ, ಅದು ಇದು ಕತೆಗಳು ಮಾತಾಡ್ಕೊಂಡಿರ್ತಾರೆ. ನಾನು ಚಿಕನ್ ಬಿರಿಯಾನಿ ಮತ್ತು ಲಿವರ್ ಫ್ರೈ ಮಾಡ್ಕೋತಾ ಇದ್ದೆ. ಸೊ ಅಕ್ಕ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಶಿಲ್ಪನ್ ಹಿಂದೆನೇ ಬಿದ್ದಿದ್ದ ಚಿಂಟು, ಅವನ್ನ ಶೂ ಮಾಡೋದ್ರಲ್ಲೇ ಅವಳ ಕೆಲಸ ಆಗೋಯ್ತು. ರಿತ್ವಿಕ್ ಅಂತೂ ಅವ್ರ ತಮ್ಮನ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದ. ಅವರಿಬ್ಬರು ಎಷ್ಟು ಮುದ್ದಾಗಿ ಆಟಾಡ್ಕೋತಾ ಇದ್ರು. ಇನ್ನು ಪಾಪುಗೆ ಫೀಡ್ ಮಾಡಿಬಿಟ್ಟು ನಮ್ಮ ಮನೆಯವರು ಬರೋಷ್ಟೊತ್ತಿಗೆ ಕೇಕ್ ಎಲ್ಲ ಕಟ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಸರ್ಪ್ರೈಸಿಂಗಾಗಿ ರೆಡಿ ಮಾಡ್ಕೋತಾ ಇದ್ವಿ. ಬಾ ಬೇಗ, ಬರೋ ಬರೋ ಈ ಕಡೆ ಬಾ. ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಹ್ಯಾಪಿ ಬರ್ಡೇ ಅಂತ ಕೂಗಿದ್ದಕ್ಕೆ ಪಾಪ ಮಗು ಭಯ ಬಿದ್ದು ಹತ್ಕೊಂಡ್ಬಿಟ್ಟ.
ನಮ್ಮ ಪಾಪು ಜೊತೆ ಇದು ಫಸ್ಟ್ ಬರ್ಡೇ, ಮಗನ ಜೊತೆ ಫಸ್ಟ್ ಬರ್ಡೇ ಅವ್ರು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಇದು ತುಂಬಾ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಸೊ ನಮ್ಮ ಚಿಕ್ಕನ ಬರ್ಡೇ ಅಂತ ಹೇಳಿಬಿಟ್ಟು ಅವನು ಹ್ಯಾಪಿ ಬರ್ಡೇ ಚಿಕ್ಕ ಅಂತ ಹೇಳಿ ಒಂದು ಗ್ರೀಟಿಂಗ್ ಮಾಡ್ಕೊಂಬಂದಿದ್ದ. ತುಂಬ ಚೆನ್ನಾಗಿತ್ತು. ಮಕ್ಕಳು ನಮಗೋಸ್ಕರ ಎಫರ್ಟ್ ಹಾಕಿ ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬರ್ತಾರಲ್ಲ, ಅದು ತುಂಬ ನಿಷ್ಕಲ್ಮಶ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು, ಅವ್ರಿಗೂ ಇಷ್ಟ ಆಯಿತು ಅದು. ಸೊ ನಮ್ಮ ಶಿಲ್ಪನೂ ಅಕ್ಕ ಭಾವನೂ ತಂದಿದ್ದ ಕೇಕ್ನ ಕಟ್ ಮಾಡಿದ್ದಾಯಿತು. ಆ್ಯಕ್ಚುಲಿ ನಾನೇ ಹೋಮ್ ಮೇಡ್ ಕೇಕ್ನ ನನ್ನ ಕೈಯಾರ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ವೀಕು ನಮ್ಮ ಶಿಲ್ಪಂದು ಕೂಡ ಬರ್ಡೇ ಇತ್ತು. ಸೊ ಅವಳಿಗೂ ಸರ್ಪ್ರೈಸಿಂಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ 2 ಪುಟ್ ಕೇಕ್ ಮಾಡೋಣ ಅಂತ ಎಲ್ಲ ಬೇಕಿಂಗ್ ಐಟಮ್ ಎಲ್ಲ ತೊಗೊಂಬಂದು ಮನೇಲಿ ಇಟ್ಟಿದ್ದೆ. ಆ್ಯಕ್ಚುಲಿ ತಂದಿರೋ ಅಂಥ ನಾನ್ ವೆಜ್ನೇ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಇನ್ನು ಮನೇಲೆಲ್ಲ ಜನ ಇದ್ರು ಅಲ್ವಾ, ಮಗುನ ನೋಡ್ಕೊಂಡು ಮಾಡೋದಕ್ಕಾಗಲಿಲ್ಲ. ನಾನೇ ಒಂದು ಅಂದ್ಕೊಂಡೆ, ಬಟ್ ನನಗೆ ಒಂದು ಸರ್ಪ್ರೈಸ್ ಆಯಿತು. ತುಂಬಾ ಬೇಜಾರಾಗೋಯ್ತು. ನನ್ನ ಕಡೆಯಿಂದ ಅವರು ಖುಷಿಯಾಗಿಲ್ಲ ಅಂತ ಹೇಳಿದ್ರು, ಅಟ್ಲೀಸ್ಟ್ ಅವ್ರ ಕಡೆಯಿಂದ ಆದರೂ ಖುಷಿ ಆದ್ರಲ್ಲ ಅಂತ ಹೇಳಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡೆ. ಸೊ ಹೆಂಗೋ ಚಿಕ್ಕ ಮಗುನ ಇಟ್ಕೊಂಡು ಈ ರೀತಿ ಮಾಡಬೇಕನ್ನೋದೆಲ್ಲ ತುಂಬ ಕಷ್ಟ ಇದೆ. ಬಟ್ ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಅಮ್ಮ ಸರ್ಪ್ರೈಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಮೇ ಬಿ ಅವರು ಹ್ಯಾಪಿಯಾಗಿದ್ದರು ಅಂತ ಅಂದ್ಕೊಳ್ತೀನಿ. ಅವ್ರು ಆ್ಯಕ್ಚುಲಿ ನಾನು ಬಾರ್ಬಿಕ್ಯೂಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಮೇಲೆ ಟೆರೆಸಲ್ಲಿ ನಾವು ಬಾರ್ಬಿಕ್ಯೂ ಮಾಡ್ತಿದ್ದೀವಿ ಅಂತ ಹೇಳಿದಕ್ಕೆ ಫುಲ್ ಖುಷಿಯಾಗೋಯ್ತು. ಸೊ ಎಲ್ಲರೂ ಸೇರಿಕೊಂಡು ಮೇಲೆ ಸ್ವಲ್ಪ ಟೀ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬಾರ್ಬಿಕ್ಯೂಗೆ ರೆಡಿ ಮಾಡ್ಕೊಂಡ್ವಿ. ನಮ್ಮ ರಿತ್ವಿಕ್ ಅಂತೂ ನನ್ನ ಹಿಂದ್ಗಡೆನೇ ಇದ್ದ. ಎಷ್ಟು ಸತಿ ಅವ್ನು ಮೆಟ್ಲು ಹತ್ತಿ ಇಳ್ದಿದ್ದಾನೋ ಗೊತ್ತಿಲ್ಲ. ನಾವು ಮೇಲೆ ಐಟಮ್ಸ್ ಎಲ್ಲ ತೊಗೊಂಡೋಗಿ ಇಡುವಾಗ ಅವನೇ ಎಷ್ಟೊಂದು ಹೆಲ್ಪ್ ಮಾಡಿದ್ದು. ಅವನಿಗೆ ಬಾರ್ಬಿಕ್ಯೂ ಚಿಕನ್ ಅಂದರೆ ತುಂಬ ಇಷ್ಟ, ಮಾಡಿಕೊಡಿ ಚಿಕ್ಕಿ ಅಂತ ಹೇಳ್ತಾ ಇದ್ದ. ಸೊ ಅವನಿಗೂ ಫುಲ್ ಖುಷಿ ಆಯಿತು ಅನ್ಕೋತೀನಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ತಿಂತಾ ಕತೆ ಮಾತಾಡೋದೇ ಒಂಥರ ತುಂಬ ಖುಷಿಯಾಗುತ್ತೆ. ಸ್ಪೈಸಿಯಾಗಿ ಬಾರ್ಬಿಕ್ಯೂ ಚಿಕನ್ ಮಾಡಿ ಅದ್ರ ಜೊತೆಲಿ ಗ್ರೀನ್ ಕಲರ್ ಚಟ್ನಿ ಮಾಡಿದ್ದೆ. ಫುಲ್ ಸ್ಪೈಸಿಯಾಗಿತ್ತು. ಎಲ್ಲರೂ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು, ಖುಷಿ ಆಯಿತು. ಬರ್ತೀನಿ ಬಾಬಾ. ಎಲ್ಲ ಬರ್ಡೇಸು ಬರೋವಾಗ ನಮಗೆ ಒಂದು ರಿಮೈಂಡರ್ ಥರ ಅನಿಸುತ್ತೆ. ಅಂದರೆ ಎಷ್ಟೋ ವರ್ಷಗಳು ಉರುಳೋಗಿರ್ತವೆ. ಸೊ ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಾ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಳ್ತಾ, ಜೊತೆಲೇ ಬೆಳೀತಾ ವಯಸ್ಸಾಗ್ತಿದೆ ಅಂತ ರಿಯಲೈಸ್ ಆಗುತ್ತೆ. ಸೊ ಇದೆಲ್ಲ ದೇವ್ರ ದಯೆ ಅಂತ ಅನಿಸುತ್ತೆ. ಮನುಷ್ಯ ಏನನ್ನೇ ಮರೆತರೂ ಹಳೇದನ್ನು ಮರಿಬಾರ್ದು, ಮತ್ತು ನಾವು ಬಂದಿದ್ದ ದಾರಿನ, ಕೊಟ್ಟಿದ್ದ ಪ್ರೀತಿನ ಯಾವತ್ತೂ ಮರಿಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ವಂಡರ್ಫುಲ್ ಫ್ಯಾಮಿಲಿ ಟೈಮ್ ಜೊತೆ ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಿಮಗೆ ಈ ವ್ಲಾಗು ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.